ಅಲ್ಲ ಇದ್ರ ಮತ್ತೇನಾರ ಐತ್ರೆ ಈಗ ಮತ್ತೆ ಅಲ್ಲಿಗೆ ಲಾಸ್ಟ್ ಇದು 16,666 ರೈತರಿಗೆ 34,450 ಹೆಕ್ಟೇರ್ ಪ್ರದೇಶದಲ್ಲಿ 5.53 ಕೋಟಿಯನ್ನ ಸಹಾಯಧನ ನೀಡಲಾಗಿದೆ. ಒಂದು ನಿಮ್ಮ ಮೇನ್ ಪ್ರಶ್ನೆ ಇದ್ದಿದ್ದು ಉತ್ತರದಲ್ಲಿ 22,167 ಸಂಖ್ಯೆಯು ರೈತರ ಜಮೀನಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರುತ್ತದೆ. ಉತ್ತರ ಕನ್ನಡ. ಅದರ ಜೊತೆಗೆ ಆಯವ್ಯಯ ಭಾಷಣದ ಮೇಲೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತಾದ ವರದಿಯಲ್ಲಿ ಒಟ್ಟು 10,272 ರೈತರು ಎಂದು ನಮೂದಾಗಿದೆ. ಆ ಸಂಖ್ಯೆಯು ಡಿಸೆಂಬರ್ ಮೇ ಅಂತ್ಯದವರೆಗೆ ಮಾಹಿತಿಯಾಗಿದೆ. ನೀವೀಗ ನಾನು ಅವಾಗಲೇ ಒಂದು ನಿಮಿಷ ಅಶ್ವಥ್ ಒಂದೇ ನಿಮಿಷ. ನಾವು ಅವಾಗಲೇ ಆಕ್ಷೇಪಣೆ ಎತ್ತಿದ್ದು ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಿಗೂ ಈಗಲಿಗೂ ನಿಮ್ದು ವ್ಯತ್ಯಾಸ ಇದೆ ಅಂತ. ನೀವು ಅದಕ್ಕೆ ಈಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ? ನಮ್ದು ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ ಡಿಸೆಂಬರ್ ತನಕದ ಮಾತ್ರ ವರದಿ ಇತ್ತು, ನಾನು ಫೆಬ್ರವರಿ ತನಕ ವರದಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಆಯ್ತು, ಒಪ್ಕೊಳ್ಳೋಣ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಸ್ಪಷ್ಟ ಮಾಡಬೇಕಾಗಿರೋದು ಏನಂತಂದ್ರೆ, ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿರೋ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು. ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು, ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದಂಗೆ ಇದೆಯಾ, ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಇದ್ರ ಬಗ್ಗೆ ಮುಖ್ಯವಾಗಿ ಕೆಲವು ಉತ್ತರಗಳು ಒಂದು ಸ್ವಲ್ಪ ಎಡವಟ್ಟಾಗಿರ್ಬೋದು. ಆದರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ನಾನು ನಮ್ಮರಿಗೆಲ್ಲ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್? ಒಂದು ನಿಮಿಷ ಸರ್. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನು ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂತ ಸರ್ಕಾರದ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ಮ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ ಸರ್. ಯಾಕೆ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಅವಾಗಲೇ ಹೇಳಿದ್ದು ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳು ಚುಕ್ಕೆ ಅಲ್ಲ, ಯಾವ್ದಿಲ್ಲ, ಯಾವ ಸುಳ್ಳುದಿಲ್ಲ, ಏನಿಲ್ಲ. ಅದನ್ನ ಮಾತು ವಾಪಸ್ ತಗೊಳ್ರಿ. ಈಗ ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ಒಂದ್ ನಿಮಿಷ ಸರ್. ಈಗ ನಿಮ್ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ವ್ಯಾಪಕವಾಗಿ ಹಬ್ಬಿದೆ. 100 ಕೋಟಿ ಈ GST ಮೂಲಕ ನಿಮ್ಮ ಸರ್ಕಾರಕ್ಕೆ ಆದಾಯ ಬರುವಂತ ಒಂದು ತೋಟಗಾರಿಕೆ ಬೆಳೆ ಇದು ಅಡಿಕೆ. ನಾವೇ ಹೇಳಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಕಳೆದ ಸಾರಿ ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿಗಳನ್ನು ಇಡಿಸಿ ನಮ್ಗೆ ಹೇಳಿ ಹೋಗಿದ್ದಾರೆ, ಇಟ್ಟಿದ್ದೀನಪ್ಪ ಅಂತ. ನೀವು ಅದನ್ನ ಡ್ರಾ ಮಾಡ್ಕೊಂಡು ಖರ್ಚು ಮಾಡ್ಲಿಕ್ಕೆ ಆಗದೆ ಇದ್ರೆ ನಿಮ್ಮ ಇಲಾಖೆ, ಇದಕ್ಕಿಂತ ದುರ್ದೈವ ಇನ್ನೇನಿದೆ ಸರ್? ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಇಡೀ ತೋಟಗಳು ಒಣಗಿ ನಿಂತಿದ್ದಾವೆ, ಅಡಿಕೆ ತೋಟಗಳು. ಅದಕ್ಕೆ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಎರಡು ವರ್ಷ ಆಗಿದೆ ಸರ್. ಸೈಂಟಿಸ್ಟ್ ಒಂದು ಹೆಚ್ಚು ಮುಂದೆ ಹೋಗ್ಲಿಲ್ಲ ನೋಡ್ರಿ. ಅದ್ರ ಜೊತೆಗೆ ಸೈಂಟಿಸ್ಟ್ಗಳನ್ನ ಕಳಿಸಿದೀವಿ. ಎಲ್ಲರ ಇದ್ರೆ ಹೇಳ್ರಿ, ಬೇಕಾದ್ರೆ ಪ್ರಪಂಚದಾಗ ಎಲ್ಲರ ಇದ್ರೆ ಹೇಳ್ರಿ, ನಾವು ನೀವು ಹೋಗಿ ಬಂದ್ ಬೇಕಾದ್ರೆ ಕಂಡಿಡಿಯ ಸದ್ಯಕ್ಷ ಅವಾಗ ಒಂದ್ ನಿಮಿಷ. ಈ ಸಾರಿ ತುಂಬಾ ಬೇಸರ ಆಗಿ ಖಾಸಗಿ ಲ್ಯಾಬ್ಗಳಿಗೆ ನಮ್ಮ ಒಕ್ಕೂಟ ಖಾಸಗಿ ಲ್ಯಾಬ್ಗಳಿಗೆ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಅಗ್ರಿಮೆಂಟ್ ಮಾಡ್ಕೊಂತ ಇದೆ ಸಂಶೋಧನೆ ಬಗ್ಗೆ ಎಲೆ ಚುಕ್ಕೆ ರೋಗಕ್ಕೆ. ನಿಮ್ಮನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ರಿ ಹೇಳಿ. ನಾವು ಎಲೆ ಚುಕ್ಕಿ ರೋಗಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ವಿ. ಒಂದು ಬೆಳಕು ಚೆಲ್ಲಬೇಕು, ಯಾವ ಇನ್ಶೂರೆನ್ಸ್ ಎನ್ನುವಂತ ಒಂದು ಲಾಸ್ಟ್ ಬೆಳಗಾಂ ಅಧಿವೇಶನ ಇದ್ದಾಗ ನೀವೊಂದು ಮಾತು ಪೀಠದಿಂದ ಹೇಳಿದ್ರಿ,
ನಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಕಂತುಗಳು ಬರದೇ ಇರುವ ಕಾರಣಕ್ಕೋಸ್ಕರ ಅವತ್ತು ಹೇಳಿದ್ರಿ ನೀವು 1 ತಿಂಗಳ ಒಳಗಡೆ ಸಚಿವರನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆ ಎಲ್ಲ MLAಗಳನ್ನು ಕರೆದು ಒಂದು ಸಭೆ ಮಾಡ್ತೀವಿ ಅಂತ. ನಮ್ಮ ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೆಲವು ಪಂಚಾಯತ್ಗಳಲ್ಲಿ ಫಸಲ್ ಬಿಮಾನು ಬಂದಿಲ್ಲ. ಈ ಎಲೆ ಚುಕ್ಕಿ ರೋಗದ ಸಂಬಂಧಪಟ್ಟಂತೆ ಸಚಿವರು ಅವಾಗ ಉಲ್ಲೇಖ ಮಾಡಿದ್ರಲ್ಲ, ವಿಮೆ ಕೊಡ್ತಾ ಇದ್ದೀವಿ ಅಂತ. ಅದು ಯಾವ ವಿಮೆ ಅಂತ ಹೇಳುವಂಥದ್ದನ್ನು ಸಹ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ರೈತರು ನಮಗೆ ಪರಿಹಾರ ಕೊಡಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ತಮ್ಮ ಶಾಸಕರುಗಳು ಬಂದಾಗ ಇನ್ಶೂರೆನ್ಸ್ ಕಂಪ್ನಿಯವರು ಪ್ಲಸ್ ನಿಮ್ಮ ಶಾಸಕರುಗಳು ನಾವು ಎಲ್ಲ ಸೇರಿ ಯಾವ್ಯಾವ ಆಗಿಲ್ಲೋ ಅದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನು ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಓಕೆ, ಅದು ಕ್ಲಿಯರ್ ಆಗುತ್ತೆ ಸರ್. ಯಾವಾಗ ಬರುತ್ತೆ ಸರ್? ಎಷ್ಟು ಯಾವಾಗ ಬರುತ್ತೆ? ನಾನು ಪ್ರತಿ ಟೈಮ್ ನಿಮ್ಮರೆಲ್ಲರೂ ಬಂದಿದ್ರು ಕೇಳ್ರಿ. ಅಲ್ಲ ಸರ್, ಯಾವಾಗ ಬೆಳೆ ವಿಮೆ ಇದು ಉಡುಪಿ ಅಂಡ್ ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಯಾರಿಗೂ ಗೊತ್ತಿದೆ, ನಮ್ಗೆ ಯಾರಿಗೂ ಮೇಡಮ್ ನಿಮ್ ಕರೆದಿದ್ದಾರೆ. ಯಾವ ದಕ್ಷಿಣ ಕನ್ನಡ ಜಿಲ್ಲೆ MLAಗಳಿಗೆ ಈ ಪ್ರಶ್ನೆ ಮೀಟಿಂಗ್ ಮಾಡಿದ್ರು ಸರ್. ಈ ಕ್ವಶನ್ ವಿಡ್ರಾ ಮಾಡಿಲ್ಲ, ಹೋಲ್ಡ್ ಮಾಡಿದಿನ ಹೋಲ್ಡ್ ಇಟ್. ಚರ್ಚೆ ಇದೆ ಈಗ. ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು. ಅಧ್ಯಕ್ಷರೇ, ಸಭೆ ನಡೆಸುವ ಬಗ್ಗೆ ಹೇಳಿದ್ದೇನೆ. 9ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 131 ಪ್ರಶ್ನೆಗಳ ಪೈಕಿ 55 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 131ರಲ್ಲಿ 50. ಈಗ 80 ಸೆಕೆಂಡ್. ಈಗ ನಾನು ಸರ್ಕಾರಕ್ಕೆ ಮಂತ್ರಿಗಳೆಲ್ಲ ಇದ್ದೀರಿ. ಒಂದ್ ಸೆಕೆಂಡ್. ಈಗ ಒಂದ್ ಸೆಕೆಂಡ್ ಆಯ್ತು. ಇಲ್ಲ ನಂದೊಂದು ಸೆಕೆಂಡ್. ಪ್ರತಿದಿನ ನೀವು ಇದೇ ಹೇಳಿ ಅದು ಸೌಕಲ್ ನಾಣ್ಯ ಆಗೋಗ್ಬಿಟ್ಟಿದೆ. ಅವರು ಅದೇನು ಹೇಳ್ತಾರಲ್ಲ, ಏನ ಜಡ ಬಿದ್ದೋಗವ್ರ ಏನಂತ ನೀವೇ ನೋಡಿ. ನೋಡಿ, ಪರಮೇಶ್ವರ್ ಪುಸ್ತಕ ಓದ್ಕೊಂಡು ಕೂತವ್ರೆ, ಅವರು ಕಿವಿಗೆ ಇದಾಕೊಂಡು ಕೂತವ್ರೆ ಅಷ್ಟೇ. ಏನ್ ಹೋಗಲ್ಲ ಸರ್ ಯಾರಿಗೂ. ಯಾಕೆ ಅವ್ರಿಗೆಲ್ಲ ಅವರೆಲ್ಲ ಕಿವಿಗೆ ಸೀಸ ಕಾಯ್ದು ಉಯ್ಬೇಕು. ಸೀಸ ಕಾದ್ರೂ ಉಯ್ದ್ರೂ ಅವ್ರಿಗೇನು ಎಚ್ಚರಿಕೆ ಆಗಲ್ಲ. ಕುಂಭಕೋರ್ಣ ನಿದ್ರೆಯಲ್ಲಿದ್ದಾರೆ ಅವರು. ನೀವು ಎಷ್ಟನೇ ಸರಿ ಇದು 3ನೇ ಸರಿ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್. ಒಂದ್ ಸೆಕೆಂಡ್ ನಿಮ್ಗೆ ಗೌರವ ಕೊಟ್ಟು ಕೂತ್ಕೊಂತ ಇದ್ದೀನಿ. ಈಗ ನಾನು ಸರ್ಕಾರಕ್ಕೆ ಮತ್ತೆಲ್ಲ ಹೇಳಿದಿಷ್ಟೇ. ಪೊನ್ನಣ್ಣ ಅವರೇ ಕೂತ್ಕೊಳ್ಳಿ. BR ಪಾಟೀಲ್ ಕೂತ್ಕೊಳ್ಳಿ. ತಮ್ಮಯ್ಯ ಅವ್ರೆ ಈಗ ಪೊನ್ನಣ್ಣ ಕೂತ್ಕೊಳ್ಳಿ ಅವ್ರೆ. ಈಗ ನೋಡಿ, ನಾನು ಸರ್ವರಿಗೆ ಹೇಳುದಿಷ್ಟೇ, ಎಲ್ಲ ಸದಸ್ಯರ ದೊಡ್ಡ ಒಂದು ಅಪೇಕ್ಷೆ ಏನಿದೆ, ನಾವು ಕೇಳುವಂತ ಅವ್ರು ಯಾಕೆ ಸಮಯ ಮೀಸಲಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಅವರಿಗೆ ಸ್ಟಾರ್ ಆಗಿ ಬರಬೇಕು ಅಥವಾ ಅನ್ಸ್ಟಾರ್ ಆದರೆ ಲಿಖಿತವಾದ ಉತ್ತರ ಬರಬೇಕು. ಅದನ್ನು ಮತ್ತೆ ಫಾಲೋ ಅಪ್ ಮಾಡಿಕೊಳ್ಬೇಕಂತೇಳಿ ಅವಳ ಆಸಕ್ತಿಯಿಂದ ಆ ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮಗೆ ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 ಡೇಸ್. ಈ 10 ದಿವಸ ಟೈಮ್ ಕೊಟ್ಟರೂ ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರಲಿಕ್ಕೆ ಆಗಲಿ, ನಾವು ಈ ದಿವಸ ಇದ್ದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋಅಪ್ ಮಾಡಿದ ಮಾತ್ರ ಉತ್ತರ ಹೋಗ್ತಾ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರದು ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ದರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಒಂದು ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನು ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತು ನಾನು 3 ಸಲ ಕೂಡ ನಾನು ಹೇಳಿದ್ದೆ, ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ, ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಇವಾಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ಅಲ್ಲ ತಳಪ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ
ನಾನು ಡಾಕ್ಟರ್ ಪರಮೇಶ್ವರ್ ಕೇಳೋದು, ಈ ಕ್ವಶನ್ಗಳಿಗೆ ಉತ್ತರ ಕೊಡದೇ ಇರೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಆಯ್ತು, ಈಗ 2 ವರ್ಷ ಸುರೇಶ್ ಕುಮಾರ್ ಅವರೇ ಕನ್ಫ್ಯೂಸ್ ಮಾಡಿ ಒಂದ್ ಸೆಕೆಂಡ್, ಡೆಪ್ಯೂಟಿ ಅವರು ಒಂದ್ ನಿಮಿಷ. ಆದ ಕಾರಣ ಯಾಕೆಂತ ಹೇಳಿದ್ರೆ ಒಂದ್ ಸೆಕೆಂಡ್ ನಾವೀಗ ಮೊನ್ನೆದೇನು ಹೇಳ್ತಿದ್ದೇವೆ, ಸರ್ಕಾರ ಆ ಹೇಳಿದ್ದನ್ನು ಆ ಅಧಿಕ್ರಮ ಕೆಲಸ ಮಾಡ್ತೆಂಬ ನಂಬಿಕೆಯಿಂದ ನಾವು ಮಾತಾಡಿಕೊಂಡು ಸುಮ್ಮನಿದ್ದೇವೆ. ಸುಮ್ಮನಿದ್ದೇನಂತ ಹೇಳಿಕೊಂಡು ಇದು ನನ್ನ ವೀಕ್ನೆಸ್ ಅಂತ ಅನಿಸೋದು ಬೇಡ. ಇದಕ್ಕೆ ಬಗ್ಗೆ ನಾವೊಂದು ಅಂತಿಮ ಇದಕ್ಕೆ ತರಲೇಬೇಕಾಗ್ತದೆ. ಮತ್ತು ಅದು ಹಾಗಾಯ್ತು ಈಗ ಅಂತ ಹೇಳುದು, ಅದಕ್ಕಾಗಿ ಬಹಳ ಗಂಭೀರವಾಗಿ ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು. ಒಂದು ಅವರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ದರೆ ಯಾಕೆ ಆಗಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ತನ್ನ ಕೆಲಸ ಆಗ್ಬೇಕನ್ನೋ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ ಇಲಾಖೆವಾರು ಎಷ್ಟೆಷ್ಟು ಬಾಕಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿಸಿ. ಅದು ಹೇಳಿದ್ದೇನೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಿಖಿತವಾಗಿ ಲಿಖಿತವಾಗಿ ಆನ್ಲೈನ್. ಹಾಗಾಗಿ ಬಹಳ ಅದೇ ಒಂದು ನಿಮಿಷ ರೀ, ಹೌದು ಬೇರೆ ಅಲ್ಲ. ನಾನು ಅಧ್ಯಕ್ಷ, ನಂದು ವಿನಂತಿ, ನಾನು ಉಪಾಧ್ಯಕ್ಷ. ಮುಗಿಬಾರಪ್ಪ, ನಾನು ಸದನ ಮುಗಿಯೋದ್ರೊಳಗಾಗಿ ನಂದೇನು ಅಬ್ಜೆಕ್ಷನ್ ಇಲ್ಲ. ಆನ್ ಮಾಡಿ, ಮೈಕ್ ಆನ್ ಮಾಡಿ. ಸದನ ಮುಗಿಯೋದ್ರೊಳಗಾಗಿ ಎಲ್ಲರಿಗೂ ಮೀಟಿಂಗ್ ಕರೆದು ನಾನು ಉತ್ತರಗಳನ್ನು ಒದಗಿಸ್ತೀನಿ. ಓಕೆ. ನಾನು ಮೊನ್ನೆ ಅಧ್ಯಕ್ಷ, ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ದು ನೀವು ಪೀಠ ಸದಸ್ಯರ ರಕ್ಷಣೆಗೆ ಬರಬೇಕು, ಸರ್ಕಾರದ ರಕ್ಷಣೆಗಲ್ಲ. ನಾವು ಸ್ಟಾರ್ ಕ್ವಶನ್ ಆಗ್ಲಿಲ್ಲ ಅಂತೇಳಿ ಅಪಾತಪ್ಪಿ ಪಡ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಕ್ವಶನ್ ಬಂದಾಗ ಅದಕ್ಕೆ ಸರಿ ಉತ್ತರ ಸಿಕ್ಕಿಲ್ಲ ಅಂತಂದಾಗ ನೀವು ಸರ್ಕಾರಕ್ಕೆ ಜೋರು ಮಾಡಲ್ಲ ಅಥವಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಲ್ಲ, ಅದು ಆಮೇಲೆ ಮಾಡೋಣ ಅಂತೇಳಿ ಅದನ್ನ ಮೆಲ್ಲಕ್ಕೆ ಮುಂದಕ್ಕೆ ಹಾಕ್ತೀರಿ. ಅದು ಉತ್ತರ ಸಿಗೋದೇ ಇಲ್ಲ. ಅದು ಕ್ವಶನ್ ಮುಂದಕ್ಕೆ ಹೋಯ್ತು ಅಂದ್ರೆ ಏನು ಅಂತ ಗೊತ್ತಿದೆ. ಅನ್ಸ್ಟಾರ್ ಕ್ವಶನ್ ಆನ್ಸರ್ ಬರೋದಿಲ್ಲ ಅಂತಂದ್ರೆ ಇನ್ ಯಾರು ಮೊರೆ ಹೋಗ್ಬೇಕು ಅಂತ ಹೇಳಿ. ದಯಮಾಡಿ ನೀವು ಅದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ, ನಾನು ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂತ ಕಾರ್ಯದರ್ಶಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ನನಗೆ ಇವತ್ತಿನ ತನಕ ಉತ್ತರ ಬರಲಿಲ್ಲ. ಬರಲಿಲ್ಲ ಅಂತ ಒಂದು ತನಿಖೆ ಮಾಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ. ಒಂದೊಂದು ಪ್ರಶ್ನೆ ನನಗೆ ಈಗ ಅಭಯ್ ಪಾಟೀಲ್ ಕೇಳಿದ್ದು ಒಂದು ಪ್ರಶ್ನೆ ಇದೆ. ಇಡೀ ರಾಜ್ಯದ 15 ವರ್ಷದ ಕೇಳಿದ್ದಾರೆ, ನಾನೇ ಬರ್ದು ಕೊಟ್ಟಿದ್ದೀನಿ. 7 days ಟೈಮ್ ಕರೆಕ್ಟ್, ಅದು ಬರ್ಬೇಕಲ್ಲ. ಈಗ ಅಧ್ಯಕ್ಷರೇ, ತಾವು 3ನೇ ಬಾರಿ ನನ್ಗೆ ತಿಳಿದಂಗೆ 3ನೇ ಬಾರಿ ಹೇಳಿದ್ದೀರಾ. 4ನೇ ಬಾರಿ ಹೇಳುವಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನು ಇನ್ನೂ ಸದನ ಬಹಳ ದಿನ ಟೈಮ್ ಇದೆ, ಲೀವ್ಸು ಎಲ್ಲ ಇದೆ. ನಾನು ಸರ್ಕಾರ ತಾವು ತಮ್ಮ ಇದರಿಂದ ಇದುವರೆಗೂ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಶ್ನೆ ಹೋಗಿತ್ತು, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂದ್ರೆ ಯಾರು ಬ್ಲ್ಯಾಕ್ ಶಿಪ್ ಅನ್ನೋದು ನಮ್ಗೆ ಗೊತ್ತಾಗ್ತೈತೆ. ಯಾವ ಅಧಿಕಾರಿ ಸೋಮಾರಿ ಆಗಿದ್ದಾನೆ, ಯಾವ ಅಧಿಕಾರಿ ಹೋಗಿ ಗಾಲ್ಫಲ್ಲಿ ಹೋಗಿ 4 ಗಂಟೆ ಕೂತ್ಕೊಂಡು ಗಾಲ್ಫ್ ಆಡ್ತಾ ಇರ್ತಾನೆ, ಯಾರು ಕ್ಲಬ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ನಮಗೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಈ ಗಾಲ್ಫ್ ಆಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ನೀವು ನೋಡಿ ಬೇಕಾದ್ರೆ ಎಲ್ಲ ಆರಾಮಾಗಿ ಇಟ್ಕೊಂಡು ಗಾಲ್ಫಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ನಾವು ಇಲ್ಲಿ ಫುಟ್ಬಾಲ್ ಆಗಿದ್ದೀರಿ, ಇಲ್ಲಿ ನಮ್ಮ ಕತೆ ಫುಟ್ಬಾಲು. ಅದಕ್ಕೆ ನೀವು ಈ ಸದನ ಮುಗಿಯೋದ್ರೊಳಗಡೆ ಎಷ್ಟು ಪ್ರಶ್ನೆಗಳು ಬಾಕಿ ಇದೆ, ಯಾವ್ಯಾವ ಇಲಾಖೆಯವರು ಕೊಟ್ಟಿದ್ದಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ನಿಮಗೆ ಇಲ್ಲೇ ಚೀಮಾರಿ ಹಾಕೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಮತ್ತೆ ಮಂತ್ರಿಗಳಿಗೂ ಅಷ್ಟೇ. ಪರಮೇಶ್ವರ್ ಅವರೇ ಒಂದೇ ನಿಮ್ಮ ಪರವಾಗಿ ಎಲ್ಲ ನಾನೇ ನಿಮ್ಮ ಪರವಾಗಿ ಮಾತಾಡ್ತೀನಿ. ಪಾಪ ಪರಮೇಶ್ವರ್ ಅವ್ರನ್ನ ಉತ್ತರ ಕೊಡಕ್ ಬಿಡಬೇಡಿ, ದಯವಿಟ್ಟು ಕೊಡಕ್ ಬಿಡಬೇಡಿ. ಅವ್ರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಸುಮ್ಮನೆ ಆಗೋಗ್ಬಿಡ್ತಾರೆ, ಗಪ್ಚಿಪ್, ಎಲ್ಲರೂ ಗಪ್ಚಿಪ್ ಆಗತ್ತಾರೆ. ಅದಕ್ಕೆ ಕೊಡಕ್ ಬಿಡಬೇಡಿ ಅವ್ರನ್ನ. ರಾಮಲಿಂಗಾರೆಡ್ಡಿ ಅವ್ರು ಬೇರೆಯವ್ರು ಬಿಡಿ, ಕೊಡ್ಲಿ ಅವರು. ನಾವು ಹೇಳೋದು ಒಂದು, ನಿಮ್ದು ಒಂದು ಪೀಠ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಅದೆಲ್ಲ ಲಿಸ್ಟ್ ನಾನು ಮೊನ್ನೆ ತೆಗೆದೆ. ನೀವು ನಮ್ಮನ್ನ 18 ಜನ ಸಸ್ಪೆಂಡ್ ಮಾಡಿದಾಗ ನೋಡಿದೆ ನಿಮ್ಮ ಪವರ್ಸ್ ಏನೇನೈತೆ ಅಂತ ನೋಡಿದ್ರೆ ನನಗೆ ಭಯ ಆಗೋಯ್ತು. ಅಷ್ಟು ಪವರ್ಸ್ ಐತೆ ನಿಮಗೆ. ಅದನ್ನ ಸ್ವಲ್ಪ ಆ ಕಡೆ ಬಿಡಿ, ಒಬ್ಬಂತರಿಗೆ ನಿಲ್ಸಿ ನೀವು ಮಾಡಿ ನೋಡಿ, ಆಮೇಲೆ ಅದ್ರ ಕತೆ ಎಲ್ಲ ಅಲರ್ಟ್ ಆಗಿ. ನಮ್ಮ ವಿಪ್ಪು ಅಷ್ಟೇ, ವಿಪ್ಪು ಒಂದೊಂದ್ಸರಿ ಬರೋದೇ ಇಲ್ಲ. ವಿಪ್ಪು ನಮ್ಮ ಕಾಂಗ್ರೆಸ್ ಪತ್ತನೇ ಇರಲ್ಲ ಒಂದೊಂದ್ಸರಿ. ಅವರು ಸಿಎಂಗೆ ವಿಪ್ಪು, ನಮಗೆಲ್ಲ ಎಲ್ಲ ಇರೋಣ. ಇಲ್ಲ, ಒಂದೇ ನಿಮಿಷ ಇರೋ. ಬಂದ್ರೆ ನೀವು ಬೈತೀರಿ, ಎಲ್ಲ ಮಿನಿಸ್ಟರ್ ಅಂತೀರಿ. ಅದಕ್ಕೆ ನಾನು ಕಾಯ್ತಾ. ನಮ್ಮ ಹತ್ರನೇ ಬರ್ತಾರೆ ಸರ್, ಅವ್ರು ಯಾರು ಬರಲ್ಲ, ನೀವಾದ್ರೂ ಬನ್ನಿ. ನಮ್ಮ ಹತ್ರನೇ ಬರ್ತಾರೆ ಅವರು. ಸದನಕ್ಕೆ ವಿಪ್ಪಲ್ಲ, ಸಿಎಂಗೆ ವಿಪ್ಪು ಅವರು.
ಹಾ ಎಲ್ಲೋದ್ರು ನೋಡಿ, ಡೆಲ್ಲಿ ಹೋದ್ರೆ ಇರ್ತಾರೆ, ಎಲ್ಲೋದ್ರು ಅವ್ರು ಇರ್ತಾರೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಒಂದು ಗೌರವ ಏನಿದೆ ಅದಕ್ಕೆ ದಯವಿಟ್ಟು ಆ ಗೌರವ ತರೋ ರೀತಿ ನನಗೆ ಈ ಸದನದೊಳಗಡೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ದಯವಿಟ್ಟು ಪಟ್ಟಿ ಕೊಡಬೇಕು. ಒಂದು ಆದೇಶವನ್ನ ಆ ಪೀಠದಿಂದ ಹೊರಡಿಸಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರ ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಒಂದು ಪ್ರಶ್ನೆ ಬರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಬಹಳ ದಿವಸ ಕಾಯ್ದು ಆ ಪ್ರಶ್ನೆ ಸುಲಭನಾಗೇನು ಸ್ಟಾರ್ ಆಗೋದಿಲ್ಲ. ಏನೋ ನಿಮ್ಮ ಸ್ಟಾರ್ ಚೆನ್ನಾಗಿದ್ರೆ ಅದಾಗ್ತದೆ. ಅಂಥದ್ರಲ್ಲಿ ಉತ್ತರ ಸಿಗಲಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಬೇಸರ ಅದೇ ಆಗುತ್ತೆ. ನಾನು ಮಾನ್ಯ ಸದಸ್ಯರ ಮತ್ತು ವಿರೋಧ ಪಕ್ಷದ ನಾಯಕರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೇನೆ. ತಾವು ಕೂಡ ಭಾಳ ಅಪರೂಪಕ್ಕೆ ಸ್ವಲ್ಪ ಗಡ್ಸಾಗೆ ಹೇಳಿದಿರಿ. ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.